ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್. ನನಗೆ ಸ್ವಲ್ಪ ಗಂಟೆ ಬರ್ತಿದೆ. ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್. ನನಗೆ ಇವತ್ತು ಸ್ವಲ್ಪ ಆರ್ಡರ್ ಬಂದು ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್. ಯಾವುದೋ ಒಂದು ಗಂಟೆ ಬರ್ತೀವಿ, ಒಳಗಡೆ ಬರ್ಸ್ತಾರೆ, ಇಲ್ಲ ಆಚೆ ಕಡೆ ಬರ್ಸ್ತಾರೆ ಗಂಟೆ. ಇವತ್ತು ಶುಕ್ರವಾರ ಇಲ್ಲಂದರೆ ಗಂಟೆ ಸೌಂಡ್ ಬರ್ತಾ ಇರುತ್ತೆ. ಏನು ಅನ್ಕೋಬಿಡಿ, ಮಧ್ಯ ಮಧ್ಯದಲ್ಲಿ ಸೌಂಡ್ ಬರ್ತಾನೆ ಇರುತ್ತೆ. ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್. ನನಗೆ ಇವತ್ತು ಸ್ವಲ್ಪ ಆರ್ಡರ್ ಬಂದಿದೆ, ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತೀನಿ. ಫಸ್ಟು ಬಂದು ಹೊಸ್ದಾಗಿ ಅನಿಸ್ತಿರೋದೇನೆಂದರೆ ಗಣೇಶ ವಾಲೆ ಒಂದು ಗಣೇಶ್. ಇದು ಕಸ್ಟಮರು ದೇವನಹಳ್ಳಿಯಿಂದ ದೀಪಾ ಮೇಡಮ್, ಅವ್ರ ಹೆಸರು ಹೇಳ್ಬಾರ್ದು, ದೀಪಾ ಮೇಡಮ್ ಆದರೂ ಹೇಳ್ಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಹೇಳ್ಬಾರ್ದು ಅಂತ ಹೇಳ್ತಾರೆ, ಹೆಸರು ಹೇಳ್ಬೇಡಿ ಮಂಜುನ್ ಅಂತ ಹೇಳಿದ್ದಾರೆ, ಹೇಳ್ಬಿಟ್ಟಿದ್ದೀನಿ. ದೀಪಾ ಮೇಡಮ್ ಅವರು ಗಣೇಶ ಅದು ಇದ್ರ ಶಾಂಪಲ್ ಕೊಟ್ಟಿದ್ದಾರೆ ನಮಗೆ ಇಂಟ್ರೆಸ್ಟಲ್ಲಿ ನೋಡಿಬಿಟ್ಟು, ಈ ಥರ ಮಾಡಿಕೊಡಿ ಮಂಜು ಅಂತ ಹೇಳ್ಬಿಟ್ಟು ಇದು ಮಾಡಿಕೊಡ್ತಿದ್ದೀನಿ. ಇದು ತೂಕ ಬಂದು ಹಾಕಿಲ್ಲ, ಏನಕ್ಕೆ ಹಾಕಿರ್ತೀವಿ ತೂಕ ಮತ್ತೆ ಹೇಳ್ತೀನಿ ಬಿಡಿ. ಇದೊಂದು ಗಣೇಶ ವಾಲೆ ಆಯಿತು. ಮತ್ತು ಪ್ರಿಯಾ ಮೇಡಮ್ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಇವರು ಮೇಡಮ್ ಅವರು ಜುಮ್ಕಿ ಒಂದು ಹೇಳಿದ್ದಾರೆ, ಇದೊಂದು. ಮತ್ತು ಲಾಸ್ಟ್ ಟೈಮ್ ಕಸ್ಟಮರ್ ಒಬ್ಬರು ಮಾನಸ ಅಂತ ಹೇಳ್ಬಿಟ್ಟು ನಮ್ಮೂರವರೇ, ಚಿಂತಾಮಣಿಯವರು, ಇದು ಈ ನೆಕ್ಲೆಸ್ಸು ಮತ್ತು ವಾಲೆ ಮಾಡಿಸಿದ್ರು. ಇದೇ ಸಿಮ್ಲರ್ ಆಗಿ ಮತ್ತೆ ಕೇರ್ಪುರದಲ್ಲಿ ಇನ್ನೊಬ್ಬ ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ. ಇದೊಂದು ಆರ್ಡರ್ ಇದೆ. ಇದು ಬಂದು ತೂಕ ಬಂದು ಒಂದು 25 ಗ್ರಾಮು, ಇದೊಂದು 5 ಗ್ರಾಮ್, ಎರಡು ಸೇರಿ ಒಂದು 30 ಗ್ರಾಮ್ ಅಂದ್ಕೊಳ್ಳಿ. ಇದೊಂದಿದೆ. ಮತ್ತು ಲಾಂಗ್ ಹಾರ ಬಂದುಬಿಟ್ಟು ಲಾಸ್ಟ್ ಟೈಮ್ ಇದು ವೀಡಿಯೋ ಮಾಡಿದ್ದೆ, ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ದೆ, ಮತ್ತೆ ಒಂದು ಆರ್ಡ್ರ್ ಬಂದಿತ್ತು ಅಂತ. ಅದು ಏನಾಗಿದೆ ಅಂದರೆ ಮತ್ತೆ ಇನ್ನೊಂದು ಆರ್ಡ್ರ್ ಕೂಡ ಬಂದಿದೆ. ಇದೇನೆಂದರೆ ಟೋಟಲ್ ಇದು ಈ ವಾರದಲ್ಲೇ 3 ಮಾಡಿದ್ದೀವಿ ಇದನ್ನು. ಈ ವಾರ ಅಂದರೆ 10 ದಿನದಲ್ಲಿ ಮಾಡಿದ್ದೀವಿ. ಇದ್ರ ಬಗ್ಗೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಮತ್ತು ಇದ್ರ ಬಗ್ಗೆ ಕೂಡ ಮಾಡೋದು ಬೇಡ ಅಂತ ಇನ್ನು ಆಂಟಿಕ್ ಪಾಲಿಷ್ ಮಾಡಬೇಕಿದು. ಮಾಡಿದ್ಮೇಲೆ ಲಾಸ್ಟ್ ಟೈಮ್ ನಿನ್ನೆ ನಿನ್ನೆನೇ ಮಾಡಿದ್ದು ವೀಡಿಯೋ, ಮತ್ತು ಇದು ರೆಡಿ ಆಗಿದೆ ಇವತ್ತು. ಇದು ನಿಮ್ಗೆ ತೋರಿಸೋಣ, ಬಿಲ್ಡಪ್ ಆಗಿರುತ್ತೆ. ಯಾಕಂದರೆ ಒಂದೇ ಸಲ 3 ಆರ್ಡ್ರ್ ಬಂದಿದೆಯಲ್ಲ ಈ ಥರ ಹಾರಗಳು, ಅದಕ್ಕೆ ಒಂದು ಬಿಲ್ಡಪ್ ಆಗಿರುತ್ತೆ ಅಂತೇಳಿ ಒಂದು ವೀಡಿಯೋ ಅದರಲ್ಲಿ ತೋರಿಸ್ಬಿಡೋಣ ಅಂತೇಳಿ. ಇದ್ರ ಬಗ್ಗೆ ಏನೂ ಹೇಳಲ್ಲ ನಾನು, ನಿನ್ನೆ ವೀಡಿಯೋ ಏನಿದೆಯೋ ಅದನ್ನು ನೋಡಿದ್ರೆ ನಿಮಗೆಲ್ಲ ಡೀಟೇಲ್ ಗೊತ್ತಾಗುತ್ತೆ ಅಷ್ಟೇ. ಇದು ಬಂದು ಒಂದು 32ರಿಂದ 35 ಗ್ರಾಮಲ್ಲಿ ಆಗುತ್ತೆ. ಇದು ಬಂದು ಬ್ರೇಸ್ಲೈಟ್ ಒಂದು ಆರ್ಡ್ರ್ ಮಾಡಿದ್ದಾರೆ ಕಸ್ಟಮರು. ಇವರು ಬಂದು ನಮ್ಮೂರವರೇ, ಚಿಂತಾಮಣಿಯವರು. ಇವರು ಬ್ರೇಸ್ಲೈಟು ಮತ್ತು ತಾಳಿಗಳು 2, ಮತ್ತು ತಾಳಿ ಪಕ್ಕದಲ್ಲಿ ಹಾಕೊಳ್ಳಿಕ್ಕೆ ಗುಂಡುಗಳು ಇದೆಲ್ಲ ಆರ್ಡ್ರ್ ಮಾಡಿದ್ದಾರೆ. ಇದು ಬಂದು ಬ್ರೇಸ್ಲೈಟ್ ಒಂದು ಆರ್ಡ್ರ್ ಮಾಡಿದ್ದಾರೆ ಅವರು ಮಗನಿಗೆ. ಇದು ಬಂದು 12 ಗ್ರಾಮ್ ಹೇಳಿದರು, ನೋಡಬೇಕು 12 15 ಆಗಿರುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ ಮಾಡಿದಾಗ ಇದು 12 ಇತ್ತು, ಇವಾಗ ಸ್ವಲ್ಪ ಜಾಸ್ತಿನೇ ಮಾಡಿರ್ತಾನೆ. ಅದು ನನ್ನ ಪ್ರಕಾರ ಒಂದು 15 ಗ್ರಾಮ್ ಆಗಿರುತ್ತೆ. ಇದು ಚೆನ್ನಾಗಿರುತ್ತೆ, ನೋಡಲಿಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವೇನಾದರೂ ಬೇಕು ಈ ಥರ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಬಂದು ಪ್ರಿಯಾ ಮೇಡಮ್ ಅಂತ ಹೇಳ್ಬಿಟ್ಟು ಅವರು ಬೆಂಗಳೂರವರೇ, ಅದೇ ಹೇಳಿದ್ನಲ್ಲ ಜುಮ್ಕ ಆರ್ಡರ್ ಮಾಡಿದಾರಲ್ಲ, ಇವ್ರ ಹತ್ರ ಅಮೌಂಟು ಎಕ್ಸ್ಟ್ರಾ ಇರೋದಕ್ಕೆ ಇವ್ರು ಏನು ಮಾಡಿದ್ರೆ ಚಿನ್ನ ತೊಗೊಳ್ತಿದ್ದಾರೆ. ನೀವು ನೋಡ್ಬೋದು, ಈ ಥರ ಚಿನ್ನ ತೆಗೆದು ಇಟ್ಕೊಳ್ಳಿ ಅಂತ ನಾನು ಪದೇ ಹೇಳ್ತೀನಿ. ಆ ಕೆಲಸ ತುಂಬ ಜನ ಮಾಡ್ತಾರೆ ನಮ್ಮ ಕಸ್ಟಮರ್, ಅದರಲ್ಲಿ ಇವರೊಬ್ಬರು. ಮತ್ತು ಇದು ಗಿಣ್ಣಿಬೊಟ್ಟು ಅಂತಾರೆ, ಇದೊಂದು ಆರ್ಡ್ರ್ ಬಂದಿದೆ. ಇದೊಂದು ಗಿಣ್ಣಿಬೊಟ್ಟು ಬಂದುಬಿಟ್ಟು ಇದು ಒಂದು ಹೊಸ ಕಸ್ಟಮರ್ ನಮಗೆ. ಇವರು ವೀಡಿಯೋದಲ್ಲೇ ನೋಡಿಬಿಟ್ಟು ಬೇರೆ ಕಡೆ ಮಾಡಿಸಿದ್ರು ತಾಳಿನ, ಅದು ಇಷ್ಟ ಆಗಲಿಲ್ಲ ಸರ್ ನಮಗೆ, ಯಾಕೋ ಮಾಡಿಸಿದ್ವಿ ಚೆನ್ನಾಗೇ ಇದೆ, ಸೇಮ್ ತೂಕ ವೀಡಿಯೋದಲ್ಲಿ ಹೇಳಿರೋದನ್ನೇ ನೋಡಿ ಅವ್ರಿಗೆ ಶಾಂಪಲ್ ಕೂಡ ಫೋಟೋ ಕೊಟ್ಟಿದ್ವಿ, ಆದರೂ ಸೇಮ್ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ನಮಗೆ ಅದು ಮೆಲ್ಟ್ ಮಾಡಿಬಿಟ್ಟು ಬೇರೆ ಮಾಡಿಕೊಡಿ ಅಂತ ಹೇಳಿದ್ರು. ನಾನು ಹೇಳಿದೆ ಏನು ಪರವಾಗಿಲ್ಲ ಇಟ್ಕೊಳ್ಳಿ ಸರ್, ಏನಿದೆ ಡಿಸೈನಲ್ಲಿ ಸ್ವಲ್ಪ ಚೇಂಜಸ್ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ದೆ. ಆದರೂ ಕೂಡ ಅವರು ಒಪ್ಪಲಿಲ್ಲ. ಇಲ್ಲ ಸರ್ ನಮ್ಗೆ ತಾಳಿ ಅದು ತುಂಬ ಚೆನ್ನಾಗಿ ಅನಿಸ್ತು, ಹಂಗಾಗಿ ನೀವು ಅದು ಮೆಲ್ಟ್ ಮಾಡಿಬಿಟ್ಟು ನಮಗೆ ಹೊಸದು ಮಾಡಿಕೊಡಿ, ಇನ್ನೂ ಟೈಮ್ ಇದೆ ಅಂತ ಹೇಳಿದ್ರು. ಹಾಗಾಗಿ ಈಗ ತಾಳಿ ಕೂಡ ಹೊಸದು ಮಾಡಿಕೊಡ್ತೀವಿ. ಅದು ತುಂಬ ಖುಷಿ ಆಯಿತು. ಯಾಕಂದರೆ ಒಂದು ಫೋಟೋ ನಾವು ಮಾಡಿರೋ ವೀಡಿಯೋ ತೆಗೆದಿರೋದನ್ನು ಒಂದು ಫೋಟೋ ತಗೊಂಡು ಅದನ್ನು ಬೇರೆ ಕಡೆ ಕೊಟ್ಟು ಮಾಡಿಸಿ ಅದು ತುಂಬ ಇಷ್ಟ ಆಯಿತು. ಅಂದರೆ ರಿಜೆಕ್ಟ್ ಆಗಿರೋದಕ್ಕೆ ಬೇಜಾರಾಯಿತು. ಯಾಕಂದರೆ ಕೆಲಸಗಾರರು ಪಾಪ ಯಾರೇ ಆಗಿರ್ಬೋದು, ಅವ್ರ ಸ್ಟೈಲಲ್ಲಿ ಅವ್ರು ಮಾಡಿರ್ತಾರೆ. ನಾನು ಹೇಳೋದ್ರೆ ಒಂದು ಆಚಾರಿ ಮಾಡಿರೋದನ್ನು ಮತ್ತೆ ಸೇಮ್ ಅದೇ ಇನ್ನೊಬ್ರು ಮಾಡಬೇಕಂದ್ರೆ ಆಗಲ್ಲ. ನನಗೆ ಖುಷಿಯಾಗಿದ್ದು ಏನಂದರೆ ರಿಜೆಕ್ಟ್ ಆಗಿದೆ, ನನಗೆ ಆರ್ಡ್ರ್ ಬಂದಿದೆ ಅಂತಲ್ಲ, ನಾನು ಮಾಡಿರೋ ಅದು ನಂದೇನು ಅದರಲ್ಲಿ ಗ್ರೇಟ್ ಏನಿಲ್ಲ. ನಮ್ಮ ಕೆಲಸಗಾರರು ನೀಟಾಗಿ ಮಾಡಿದ್ದಾರೆ, ಅದನ್ನು ನಾನು ಫೋಟೋ ತೆಗೆದಿದ್ದೀನಿ, ಅದನ್ನು ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ ಇನ್ನೊಬ್ರು ಆರ್ಡ್ರ್ ಮಾಡಿದ್ದಾರೆ ಅಂತೇಳಿ ಖುಷಿ ಆಯಿತು ಅಷ್ಟೇ. ರಿಜೆಕ್ಟ್ ಆಗಿರೋದಕ್ಕೆ ಬೇಜಾರಾಯಿತು. ಯಾಕಂದರೆ ಬೇರೆ ಆಚಾರಿಗೆ ಕೆಟ್ಟ ಹೆಸರು ಬಂತಲ್ಲ, ಪಾಪ ಅವ್ರಿಗೆ ನೀಟಾಗಿ ಮಾಡಿಕೊಟ್ಟಿಲ್ಲ ಅಂತ, ಅದು ಬೇಜಾರಾಯಿತು. ಇವಾಗ ಮತ್ತೆ ನಾನು ಅವ್ರಿಗೆ ಮಾಡಿಕೊಡ್ತಿದ್ದೀನಿ, ನೀಟಾಗಿ ಬಂದಿದೆ ಅಂತೇಳಿ ಖುಷಿಯಾಗಿದೆ. ಮತ್ತು ಅದ್ರ ಜೊತೆಗೆ ಮತ್ತೆ ಇವಾಗ ಕಪಲ್ ರಿಂಗ್ಸ್ ಕೂಡ ಆರ್ಡ್ರ್ ಮಾಡಿದ್ದಾರೆ. ಅದು ಕೂಡ ಬೇರೆ ಕಡೆ ಮಾಡಿಸಿದ್ರು ಅವರು,
ಅದೇನೋ ಫಿನಿಶಿಂಗ್ ಚೆನ್ನಾಗಿಲ್ಲ ಸರ್, ನಮ್ಗೆ ಇಷ್ಟ ಆಗಿಲ್ಲ, ನೀವು ಮತ್ತೆ ಮಾಡಿಕೊಡಿ ಅಂತೇಳಿ ಹೇಳಿದ್ದಾರೆ. ಅದೊಂದು ಮಾಡಿಕೊಡ್ತಿದ್ದೀನಿ. ಅದಾದಮೇಲೆ ಆದರೆ ವಿಡಿಯೋ ಅದನ್ನು ಮಾಡ್ತೀನಿ. ಅಷ್ಟೇ, ವಿಡಿಯೋದಲ್ಲಿ ಇನ್ನೇನಿಲ್ಲ. ಇದನ್ನು ಇರೋದನ್ನು ನೀಟಾಗಿ ತೋರಿಸ್ತೀನಿ. ಮತ್ತು ಚಿನ್ನದ ರೇಟ್ ಬಂದು 9,040 ರೂಪಾಯಿ ಆಗೋಗಿದೆ ಇವತ್ತು. ನಾನು ಹೇಳೋದೇ, ನಿಮ್ಮ ಹತ್ರ ಅಮೌಂಟ್ ಇದ್ದಾಗ ಯೋಚನೆ ಮಾಡ್ತಾ ಸುಮ್ಮನೆ ಇರಬೇಡಿ. ಚಿನ್ನ ತೆಗೆದು ಇಟ್ಕೊಳ್ಬೇಡಿ. ನೀವು ಜ್ಯುವೆಲ್ರಿ ಮಾಡ್ಸೋಕ್ಕೆ ಇಷ್ಟ ಇಲ್ಲ, ಏನು ಡಿಸೈನ್ ಸೆಲೆಕ್ಟ್ ಆಗಿಲ್ಲ, ಅದು ಇಷ್ಟ ಇಲ್ಲ, ಇದು ಇಷ್ಟ ಇಲ್ಲ ಅನ್ನೋ ಬದಲು ಅದನ್ನು ಮಾಡಿಸ್ಕೊಬೇಡಿ, ಜ್ಯುವೆಲ್ರಿನೇ ಮಾಡಿಸ್ಬೇಡಿ. ನೀವು ಚಿನ್ನ ತೆಗೆದು ಇಟ್ಕೊಳ್ಳಿ, ತುಂಬ ಒಳ್ಳೆಯದು. G7 ಅಲ್ಲದೆ ಆರ್ಡ್ರ್ ಮಾಡಿ ಚಿನ್ನನ 24 ಕ್ಯಾರೆಟ್ಗಳನ್ನ ನಾನು ಕೊಡ್ತೀನಿ. ಇದು ವೀಡಿಯೋದಲ್ಲಿ ಹೇಳಿರ್ತೀನಿ, ಹೊಸದಾಗಿ ಹೇಳೋಕ್ಕೆ ಏನಿರಲ್ಲ. ಇದನ್ನು ಕ್ಲೀನಾಗಿ ವೀಡಿಯೋದಲ್ಲಿ ಇದನ್ನು ತೋರಿಸ್ಬಿಡ್ತೀನಿ. ವೀಡಿಯೋ ನೋಡಿ ಏನಾದರೂ ಇಷ್ಟ ಆಗಿದರೆ ಈ ಥರ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ನಮಗೆ ವಾಟ್ಸಪ್ ಮಾಡಿ ಅದೇ ಡಿಸೈನು ನಾವು ಮಾಡಿಕೊಡ್ತೀವಿ. ತೂಕ ಸ್ವಲ್ಪ ವೇರಿಯೇಷನ್ ಆಗ್ತಿರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಆಯಿತಾ. ಮತ್ತು ನಮ್ಮ ಅಂಗಡಿ ಬಂದು KR-ಪುರದಲ್ಲಿ ಒಂದಿದೆ, ಚಿಂತಾಮಣಿಯಲ್ಲಿ ಒಂದಿದೆ. ನಿಮ್ಗೆ ಎಲ್ಲಿ ಅನುಕೂಲ ಇದ್ದರೆ ಅಲ್ಲಿ ಬಂದು ಆರ್ಡ್ರ್ ಮಾಡಿ, ಎಲ್ಲಿ ಅನುಕೂಲ ಇದ್ದರೆ ಅಲ್ಲಿ ಬಂದು ಡೆಲಿವರಿ ತೊಗೋಬೋದು. ಇದು ವಿಷಯ. ಮತ್ತು ಇನ್ನು ಮಾಂಗಲ್ಯ ಚೈನ್ ಇತ್ತು, ಅದು ವೀಡಿಯೋ ಇಲ್ಲಿ ಮಾಡಲಿಕ್ಕಾಗಲಿಲ್ಲ. ಅದು KR-ಪುರದಲ್ಲೇ ಇದೆ. ಅದೊಂದು ಇದ್ದಿದ್ರೆ ಅದು ಚೆನ್ನಾಗಿರೋದು ವೀಡಿಯೋ ಮಾಡಿದರೆ. ಸರಿ, ಅಷ್ಟೇ. ನಿಮ್ಗೇನಾದರೂ ಈ ಥರ ಬೇಕಿದ್ರೆ ಬಂದು ಆರ್ಡ್ರ್ ಮಾಡಿ. ಥ್ಯಾಂಕ್ ಯು. ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ. ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಜ್ಯುವೆಲ್ರಿ ಬಗ್ಗೆ ಏನಾದರೂ ಇದ್ದರೆ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತಿರ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಮಾಡಿಸ್ಕೋಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಥ್ಯಾಂಕ್ ಯು. ಇವಾಗ ಕೊನೆಯಲ್ಲಿ ವೀಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ತೋರಿಸ್ತೀನಿ, ನೋಡಿ, ಆಯಿತಾ. ಓಕೆ, ಬಾಯ್. ಇದು ಬಂದು 8 ಇಂಚ್ ಉದ್ದ ಇದೆ. ಇದು ನಮ್ಮೂರವರೇ ಚಿಂತಾಮಣಿಯವರು ಆರ್ಡ್ರ್ ಮಾಡಿದ್ದು. ಇದು ಏನಂದರೆ ಕಸ್ಟಮರ್ ನಮಗೆ ಶಾಂಪಲ್ ಡಿಸೈನ್ ಕೊಟ್ಟಿದ್ರು, ಇದೇ ಥರ ಇರಬೇಕು ಅಂತ ಹೇಳ್ಬಿಟ್ಟು. ಇದು ಫುಲ್ ಸಾಲಿಡ್ ಆಗಿದೆ, ಫುಲ್ ಗಟ್ಟಿ ಇದೆ. ಡೈಲಿ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಅಷ್ಟಕ್ಕೂ 100 ಗ್ರಾಮ್ ಅಂದರೆ ಏನು ಕಡಿಮೆ ತೂಕ ಏನಲ್ಲ. ಇದು ಮಾಮೂಲಾಗಿ ರೆಡಿಮೇಡಲ್ಲಿ ಇನ್ನೂ ಕಡಿಮೆ ತೂಕಕ್ಕೆ ಬರುತ್ತೆ, 10 ಗ್ರಾಮ್ 12 ಗ್ರಾಮ್ಗೆ ಬರುತ್ತೆ. ನಾನು ಆರ್ಡ್ರ್ ಕೊಟ್ಟು ಮಾಡೋದ್ರಿಂದ ಏನಾಗಿರುತ್ತೆ ಅಂದರೆ ಸ್ವಲ್ಪ ಗೇಜ್ ಇದರಲ್ಲೆಲ್ಲ ಕಾಂಪ್ರಮೈಸ್ ಆಗಿದ್ರೆ ನಾನು ಹೇಳಿರ್ತೀನಿ ಎಲ್ಲ ಕೆಲಸ, ಅದಕ್ಕೆ ಎಷ್ಟು ಇರಬೇಕು ಅಷ್ಟು ಇರಬೇಕು ಅಂತ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ ತೂಕ, ಏನು ಮಾಡೋಕ್ಕಾಗಲ್ಲ. ಇದು ವಿಷಯ. ಇವಾಗ ಸ್ವಲ್ಪ ಇದು ಬ್ರಾಸ್ಲೆಟ್ ಆಯಿತು. ಇದು ಹೆಂಗಿರುತ್ತೆ ಮತ್ತು ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಕೈಗಳು ಬಿಡಿ, ನನಗೆ ಏನಾಗಿದೆ ಅಂದರೆ ನನಗೆ ವೈಟ್ ಪ್ಯಾಚಸ್ ಇರೋದ್ರಿಂದ ಇದಕ್ಕೆ ಮೊದಲು ಇಷ್ಟು ಜಾಸ್ತಿ ಏನಿರಲಿಲ್ಲ. ಈ ಕೀಮೋಥೆರಪಿ ತೊಗೊಳ್ತಾರೋ ಇಂಜೆಕ್ಷನ್ಸು ಮಾತ್ರೆಗಳು ತಗೊಳ್ಳೋದ್ರಿಂದ ಏನಾಗಿದೆ ಅಂದರೆ ಸ್ಕಿನ್ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿದೆ, ಮತ್ತು ಈ ವೈಟ್ ಪ್ಯಾಚಸ್ ಕೂಡ ಸ್ವಲ್ಪ ಜಾಸ್ತಿ ಆಗಿದ್ದಾವೆ. ಹಂಗಂತ ನಾನು ಅದನ್ನು ಮುಚ್ಚಿಟ್ಕೊಂಡು ಏನೋ ವೀಡಿಯೋ ಮಾಡ್ದಿರಾ ಕೈಗಳು ತೋರ್ತಿರೋ ಇದ್ದರೆ ಅದು ಆಗಲ್ಲ. ಏನಿದೆ ದೇವರು ಏನು ಕೊಟ್ಟಿದ್ದಾರೆ ನಾವು ಅದನ್ನು ಅನುಭವಿಸ್ಬೇಕು. ಈ ದೇಹ ನಮ್ದಲ್ಲ. ಸ್ಕಿನ್ ಎಲ್ಲ ನೋಡ್ಬೋದು ಈ ಥರ ಬ್ಲ್ಯಾಕ್ ಆಗಿ ಹೋಗ್ತಿದೆ. ಅದು ಕೀಮೋಥೆರಪಿ ಇಂಜೆಕ್ಷನ್ಸ್ ತಗೊಳ್ಳೋವಾಗ ತುಂಬ ಪವರ್ ಇರುತ್ತೆ. ಕೆಲವರಿಗೆ ಇನ್ನೂ ಕೂದಲೆಲ್ಲ ಉದುರೋಗುತ್ತೆ. ಹೆಂಗೋ ದೇವರ ದಯದಿಂದ ನನಗೆ ಕೂದಲೆಲ್ಲ ಏನೂ ಉದುರಲಿಲ್ಲ. ಕೂದಲು ಒಂದೇ ಇಂಜೆಕ್ಷನ್ಗೆ 1-2 ಇಂಜೆಕ್ಷನ್ಗೆಲ್ಲ ಕೂದಲೆಲ್ಲ ಉದುರೋಗಿ ಫುಲ್ಲು ಬಾಲ್ಡೆಡ್ ಆಗಿ ಹೋಗ್ತಾರೆ. ಹೆಂಗೋ ನನಗೆ ಅದೊಂದು ಆಗಲಿಲ್ಲ. ಈ ಸ್ಕಿನ್ ಬ್ಲ್ಯಾಕ್ ಆಗ್ತಿದೆ, ಮತ್ತು ಈ ಥರ ನೋಡ್ಬೋದು ಈ ಉಗುರುಗಳು ಇವೆಲ್ಲ ಡ್ಯಾಮೇಜ್ ಆಗುತ್ತೆ. ಅವ್ರು ಹೇಳ್ತಾರೆ ಡಾಕ್ಟ್ರು, ಮತ್ತು ಇವೆಲ್ಲ ರೆಡಿ ಆಗುತ್ತೆ, ಇದಕ್ಕೆಲ್ಲ ಬೇಜಾರು ಬೀಳಬೇಡಿ, ಬ್ಲ್ಯಾಕ್ ಆಗಿರೋದಕ್ಕೆ, ಉಗುರು ಈ ಥರ ಡ್ಯಾಮೇಜ್ ಆಗಿರೋದಕ್ಕೆ ಇದೆಲ್ಲ ಅಂತ ಹೇಳ್ತಾರೆ. ನಾನು ನಿಮ್ಗೆ ಏನಕ್ಕೆ ಹೇಳ್ತಿದ್ದೀರಿ ಅನ್ನೋದು, ಯಾರಿಗಾದ್ರೂ ಕ್ಯಾನ್ಸರ್ ಬಂದಾಗ ಅವ್ರು ಹೆದರ್ದಿರೋ ಇರಬೇಕು, ಎದುರಿಸ್ಬೇಕು ಜೀವನನ. ಏನೇ ಕಷ್ಟ ಕೊಟ್ಟರು ಕೂಡ ಎದುರಿಸ್ಬೇಕು. ನೋಡಿ, ಇದಕ್ಕೆ ಮೊದಲು ಇಷ್ಟು ವೈಟ್ ಪ್ಯಾಚಸ್ ಎಲ್ಲ ಇರಲಿಲ್ಲ ನನಗೆ. ನಾನು ಕೈಯಲ್ಲಿ ಇಟ್ಕೊಂಡು ತೋರಿಸಿದ್ದೆ ನೀಟಾಗಿ ಕಾನ್ಫಿಡೆಂಟಾಗಿ. ಇವಾಗ ಆ ಕಾನ್ಫಿಡೆಂಟ್ ಕಳ್ಕೊಳ್ತಿದ್ದೀನಿ ಅಂತ ಅನಿಸ್ತಿದೆ. ಆದರೂ ಕೂಡ ಕಳ್ಕೋಬಾರ್ದು. ಮತ್ತು ಇದು ದೇವನಹಳ್ಳಿಯಿಂದ ಮೇಡಮ್ ಅವರು ಕಸ್ಟಮರ್ ಅವರು ಆರ್ಡ್ರ್ ಮಾಡಿದ್ದಾರೆ, ದೀಪಾ ಮೇಡಮ್ ಅಂತ ಹೇಳ್ಬಿಟ್ಟು. ಇವರು ಶಾಂಪಲ್ ಡಿಸೈನ್ ಕೊಟ್ಟಿದ್ರು, ಇದೇ ಥರ ಇರಬೇಕು ಅಂತ. ಇದು ತೂಕ ಬಂದು 6 ಗ್ರಾಮ್ ಆಗಿದ್ದಾವೆ. ಇದು ಕಲರ್ ಬೇಕಾದ್ರೆ ನಾವು ಯಾವ್ದು ಬೇಕಾದ್ರೆ ಹಾಕೋಬೋದು. ಅದರ ಶಾಂಪಲ್ ಇದ್ದಿದ್ದು ಮೆರೂನ್ ರೆಡ್ ಇತ್ತು, ಅದನ್ನು ಹಾಕಿದ್ರೆ ಫೋಟೋದಲ್ಲಿ ಸ್ವಲ್ಪ ವೈಟಾಗಿ ಕಾಣ್ತಿದೆ, ಸ್ಟೋನ್ ಲೈಟಾಗಿ ಕಾಣ್ತಿದೆ. ಒರಿಜಿನಲಾಗಿ ಡಾರ್ಕ್ ಕಾಣುತ್ತೆ ಸ್ಟೋನ್. ಇದು ಚೆನ್ನಾಗಿದೆ ಸ್ಟೋನ್, ಡಿಫ್ರೆಂಟಾಗಿ. ಏನಂದರೆ ಒಂಥರ ಗಣೇಶ ಅದು ಚೆನ್ನಾಗಿದೆ. ಇದಕ್ಕೆ ತಕ್ಕಂಗೆ ಏನಾದರೂ ಡಾಲರು ಗಣೇಶ ಅದು ಹಾಕ್ಕೊಂಡ್ಬಿಟ್ರೆ ಚೆನ್ನಾಗೇ ಇರುತ್ತೆ. ಇದು ವಿಷಯ. ತೂಕ ಬಂದು 6 ಗ್ರಾಮ್ ಆಗಿದೆ. ಕಲ್ಲು ಎಲ್ಲ ಸೇರಿಸಿದೆ. ಇದಕ್ಕೆ ಕಲ್ಲಂತಕ್ಕೇನು ವಾಪಸ್ ಕೊಡೋಲ್ಲ ದೊಡ್ಡದಾಗಿ, ಯಾಕಂದರೆ ಇದೆಲ್ಲ ಸಣ್ಣ ಕಲ್ಲಿದೆ ಅದರಿಂದ. ಮತ್ತು ಇದು ಒಂದು ಕ್ಯಾಸ್ಟಿಂಗಲ್ಲಿ ಮಾಡಿರೋ ಡಿಸೈನ್ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಣೇಶದು ಫೇಸ್ ಎಲ್ಲ ನೀಟಾಗಿ ಬಂದಿದೆ. ಯಾಕಂದರೆ ಇದು ಕೈಯಲ್ಲಿ ಮಾಡಿರ್ತಾರೆ ಪಾಪ, ಯಾಕಂದರೆ ಇದು ಏನು ಹಚ್ಚೋದ್ಲೇನು ಬರೋಲ್ಲ. ಇದನ್ನು ಒಂದ್ಸಲ ಮಾಡಿರೋದನ್ನು ಮತ್ತೆ ಇನ್ನೊಂದ್ಸಲ ಮಾಡಬೇಕಂದ್ರೆ ಮತ್ತೆ ಅವರು ಕೈಯಲ್ಲಿ ಮಾಡ್ಕೋಬೇಕು, ಕಾಸು ಮಾಡಬೇಕು, ಕ್ಯಾಸ್ಟಿಂಗಲ್ಲಿ ಮಾಡಬೇಕು. ಚೆನ್ನಾಗಿದೆ ಇದು ವಿಷಯ.
ಮತ್ತು ಬಂದು ಇದು ಜುಮ್ಕಾ ಒಂದು ಆರ್ಡರ್ ಮಾಡಿದ್ದಾರೆ ಬನಶಂಕರಿಯಿಂದ ಪ್ರಿಯಾ ಮೇಡಮ್ ಅಂತ ಹೇಳ್ಬಿಟ್ಟು ಅವರು. ಇದು ಜುಮ್ಕಾ ನೋಡ್ಬೋದು ನೀವು. ಜುಮ್ಕಾ ಬಂದುಬಿಟ್ಟು ಇದು ವಾಲೆ ಅವ್ರ ಹತ್ರನೇ ಇತ್ತು. ಇದು ಸುಮ್ಮನೆ ಇದಕ್ಕೆ ಏನಾದರೂ ಒಂದು ಜುಮ್ಕಾ ಮಾಡಿಕೊಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಇದು ಜುಮ್ಕಾನ ಮಾಡಿಕೊಡ್ರಿ. ಇದು ಗ್ರೀನ್ ಬೀಡ್ಸ್ ಹೇಳಿದರು, ಮತ್ತು ಗ್ರೀನ್ ಬೀಡ್ಸು ಕೆಲವು ಕಾರಣಗಳಿಂದ ಅದು ಮತ್ತೆ ಚೇಂಜ್ ಮಾಡಬೇಕಾಗಿತ್ತು. ಗ್ರೀನ್ ಬೇಡ, ಈ ಥರ ರೆಡ್ ಬೀಡ್ಸ್ ಅದೇ ಪಿಂಕ್ ಬೀಡ್ಸು ಮತ್ತು ಪರ್ಲೆ ಎಲ್ಲಿದೆ ಅಂತೇಳಿ ಕಂಪ್ರಮೈಸ್ ಆಗಿದ್ದಾರೆ. ಇದೊಂದಾಯಿತು. ಇದನ್ನು ಫೋಟೋದಲ್ಲಿ ತೋರಿಸ್ತೀನಿ ನಿಮಗೆ. ಇದು ಕೂಡ 906 ಹಾಲ್ಮಾರ್ಕಲ್ಲಿ ಮಾಡಿರೋದು. ಇದು ಬಂದು ತೂಕ ಬಂದು ಒಂದು 6 ಗ್ರಾಮ್ ಆಗಿದೆ. ನೋಡಬೇಕಿದೆ ಎಷ್ಟಾಗಿದೆ ಅಂತ ಏನೋ ಅಂತ. ಮತ್ತು ಬಂದುಬಿಟ್ಟು ಇದು ಪ್ರಿಯಾ ಮೇಡಮ್ ಅಂತ ಹೇಳ್ಬಿಟ್ಟು ಬನಶಂಕರಿಯಲ್ಲಿ ಇರ್ತಾರೆ ಇವರು. ಈ ಮೇಡಮ್ ಅವರು ಜುಮ್ಕಾ ಹೇಳಿದ್ರಲ್ಲ, ಇವರೇ ಮತ್ತೆ ಈ ಜುಮ್ಕಾ ಆರ್ಡರ್ ಮಾಡಿದ್ದಾರೆ. ಇವ್ರು ಏನಂದರೆ ಅಮೌಂಟ್ ಎಕ್ಸ್ಟ್ರಾ ಇರೋದಕ್ಕೆ ಚಿನ್ನ ತೆಗೆದಿಡಿ ಅಂತ ಹೇಳಿದರೆ ಚಿನ್ನ ತೆಗೆದಿಟ್ಟಿದ್ದೀನಿ. ಇದು ಬಂದು 6 ಗ್ರಾಮು 140 ಮಿಲಿ ಅಷ್ಟು ಚಿನ್ನ ಇದೆ. ಇದು ಸುಮ್ಮನೆ ತೆಗೆದು ಇಟ್ಕೊಳ್ತಿದ್ದಾರೆ. ಅವ್ರಿಗೆ ಬೇಕಾಗಿದ್ದಾಗ ಮತ್ತೆ ಏನಾದರೂ ಜ್ಯುವೆಲ್ರಿ ಮಾಡಿಸ್ಕೋಬೋದು. ಅವಾಗ ಇವಾಗ ಜ್ಯುವೆಲ್ರಿ ಮತ್ತು ಈ ಚಿನ್ನ ಕೊಟ್ಟಾಗ ನಾವು ಮತ್ತೆ ಏನು ಮೇಕಿಂಗ್ ಚಾರ್ಜ್ ಏನೂ ಮಾಡಲ್ಲ. ಅದು ಬಂದುಬಿಟ್ಟು ನೆಕ್ಲೆಸ್ ನೋಡ್ಬೋದು ನೀವು. ನೆಕ್ಲೆಸ್ ಬಂದುಬಿಟ್ಟು ನೋಡ್ಬೋದು, ಲಕ್ಷ್ಮಿ ಎಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ. ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ನಮ್ಮೂರವರ ಕಸ್ಟಮರು ಟೀಚರ್ ಒಬ್ಬರು ಮಾನಸ ಮೇಡಮ್ ಅಂತ ಹೇಳ್ಬಿಟ್ಟು ಅವರು ಬಂದು ಆರ್ಡ್ರ್ ಮಾಡಿದ್ದು. ಇದು ಅವರೇ ಸೆಲೆಕ್ಟ್ ಮಾಡಿ ಡಿಸೈನು. ಅದನ್ನೇ ನೋಡಿ ಮತ್ತು ಬೇರೆ ಕಸ್ಟಮರ್ ಕೇರ್ಪುರದಲ್ಲಿ ಅಂಗಡಿಯಲ್ಲಿ ಚಿನ್ನತೆಗೆ ಆರ್ಡ್ರ್ ಮಾಡಿದ್ದಾರೆ. ಇದು ತೂಕ ಬಂದುಬಿಟ್ಟು ನನ್ನ ಪ್ರಕಾರ ಒಂದು 25 ಗ್ರಾಮ್ ಇರುತ್ತೆ. ನಾನು ತೂಕ ಹಾಕಿಲ್ಲ ಇನ್ನು. ಲಾಸ್ಟ್ ಟೈಮ್ ಮಾಡಿದ್ನಲ್ಲ, ಅದೇ ಇದರಿಂದ ಹೇಳ್ತಿದ್ದೀನಿ. ಒಂದು 20ರಿಂದ 25 ಗ್ರಾಮ್ ನೆಕ್ಲೆಸ್ಸು. ಮತ್ತು ಇದಕ್ಕೆ ಲಕ್ಷ್ಮೀ ವಾಲೆ ಬಂದಿತ್ತು. ಲಾಸ್ಟ್ ಟೈಮ್ ಕೂಡ ಮಾಡಿದ್ದೆ ಇದನ್ನು. ತುಂಬ ಚೆನ್ನಾಗಿ ಬಂದಿತ್ತು ಲಕ್ಷ್ಮೀ ವಾಲೆಗಳು ಎಲ್ಲನೂ. ಇವಾಗ ಅದನ್ನು ನೋಡಿ ಮತ್ತೆ ಸೇಮ್ ಅದನ್ನೇ ಮಾಡ್ಸೋಕ್ಕೆ ಕಸ್ಟಮರ್ ಹೇಳಿದ್ದಾರೆ ಬೇರೆಯವರು. ಇದು ಮಾಡ್ತೀವಿ. ಇದಕ್ಕೆ ಸೆಟ್ ಈ ಲಕ್ಷ್ಮಿಗೆ ಚೆನ್ನಾಗಿದೆ. ಮತ್ತು ಇದು ಹೇಳಿದ್ನಲ್ಲ, ಇದು ಈ ವಾರದಲ್ಲಿ ಇದು 3ನೇ ಸೇಲ್ ಬರ್ತಿರೋದು ಆರ್ಡ್ರ್ ಇದು. ಇದಕ್ಕಿನ್ನ ಆಂಟಿ ಕಲರ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಯಾಕಂದರೆ ಇನ್ನೂ ಹಾಲ್ಮಾರ್ಕ್ ಆಗಬೇಕು. ಮತ್ತು ಹಾಲ್ಮಾರ್ಕ್ ಆದಮೇಲೆ ಆಂಟಿ ಕಲರ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಇದನ್ನು ಬೆಂಗಳೂರಿಗೆ ಎತ್ಕೊಂಡು ಹೋಗಬೇಕು ಹಾಲ್ಮಾರ್ಕ್ ಹಾಕ್ಲಿಕ್ಕೆ. ಇದು ವಿಷಯ ಕಾಣ್ತೀವಿ. ಇವಾಗ ವರ್ಕ್ ಏನು ಗೊತ್ತಾಗಲ್ಲ. ಅದೇ ನಿಮಗೆ ಮತ್ತೆ ಆಂಟಿ ಕಲರ್ ಮಾಡಿದ್ಮೇಲೆ ನೀಟಾಗಿ ಗೊತ್ತಾಗುತ್ತೆ. ಆಂಟಿಕ್ ತುಂಬ ಜನ ಬೇಡ ಅಂತ ಕೆಲವರು ಹೇಳ್ತಾರೆ. ಅಂದರೆ ತುಂಬ ಜನ ಏನು ಹೇಳಲ್ಲ, ಕೆಲವ್ರು ಗೊತ್ತಿಲ್ಲದಿರೋರು ಆಂಟಿ ಕಲರ್ ಬೇಡ ಸರ್ ನಮಗೆ ಅಂತ ಹೇಳ್ತಾರೆ. ಅವ್ರಿಗೆ ಅರ್ಥ ಆಗಲಿ ಅಂತೇಳಿ ಇದನ್ನು ತೋರಿಸಿದ್ದೀನಿ ನೋಡಿ. ಇದು ಆಂಟಿ ಕಲರ್ ಮಾಡಿಲ್ಲ ಇನ್ನು. ಪಾಲಿಶೆಲ್ಲ ಆಗಿದೆ. ಪಾಲಿಶೆಲ್ಲ ಆದಮೇಲೆ ಕೂಡ ಇದು ನಿಮ್ಗೇನು ವರ್ಕ್ ಗೊತ್ತಾಗ್ತಿಲ್ಲ ಅಂತಂದರೆ ಆಂಟಿ ಕಲರ್ ಮಾಡಿದ್ರೆ ತುಂಬ ನೀಟಾಗಿ ಕಾಣುತ್ತೆ. ಆಂಟಿ ಕಲರ್ ಮಾಡಿದ್ಮೇಲೆ ನಿಮ್ಗೊಂದು ಫೋಟೋ ತರಿಸ್ತೇನೆ ಇವಾಗ ನೋಡಿ. ಈ ಥರ ಕಾಣುತ್ತೆ. ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ನೋಡಿ. ಇದು ವಿಷಯ.